ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ನಿಜವಾಗಲೂ ದೇಶದ ಬಗ್ಗೆ ಕಾಳಜಿ ಇದ್ದರೆ ಈಗೇನು ಘೋಷಣೆ ಮಾಡ್ತಾ ಇದ್ದಾರಲ್ಲ, ದೇಶವನ್ನ ಉಳಿಸೋದಕ್ಕೆ ಚಿನ್ನ ಖರೀದಿ ಮಾಡಬೇಡಿ, ಡೀಸೆಲ್ ಗಾಡಿಗಳನ್ನ ಬಳಸಬೇಡಿ, ಪೆಟ್ರೋಲ್ ಗಾಡಿಗಳನ್ನ ಬಳಸಬೇಡಿ ಅಂತ ಹೇಳ್ತಾ ಇದ್ದಾರಲ್ಲ, ನಿಜವಾಗೂ ಇವರಿಗೆ ಕಾಳಜಿ ಇದ್ದರೆ ಅವರು ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ಈಗಿರುವ ಸರ್ಕಾರವನ್ನು ವಿಸರ್ಜನೆ ಮಾಡಿದ್ರೆ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗ್ಲೂ ಈ ದೇಶ ಉಳಿಯುವಂತಹ ಸಾಧ್ಯತೆಗಳಿದಾವೆ. ಇವರು ಎಲೆಕ್ಷನ್ ಟೈಮ್ನಲ್ಲಿ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ, ಪುದುಚೇರಿ ಎಲೆಕ್ಷನ್ ಟೈಮ್ನಲ್ಲಿ ಈ ವಿಚಾರ ವೇದಿಕೆಗಳ ಮೇಲೆ ಒಂದು ಮಾತು ಮಾತಾಡಲಿಲ್ಲ. ಇವರು ಮಾತನಾಡಿದ್ದೆಲ್ಲ ಯಾವುದು? ಕೇರಳ ಸ್ಟೋರಿ, ಎಪ್ಸ್ಟೀನ್ ಫೈಲು, ಕಾಶ್ಮೀರಿ ಫೈಲ್ಸು, ಹಿಂದೂ ಮುಸ್ಲಿಮು, ಶ್ರೀರಾಮಚಂದ್ರ, ಚಾಮುಂಡೇಶ್ವರಿ, ಇದನ್ನ ಮಾತಾಡ್ಕೊಂಡು ಬಂದ್ರು, ಭಾವನೆಗಳನ್ನ ಬಿತ್ಕೊಳ್ತಾ ಬಂದ್ರು. ಇವರು ಎಲೆಕ್ಷನ್ ಟೈಮ್ನಲ್ಲಿ ಸಮಾರಂಭಗಳಲ್ಲಿ ಈ ವಿಚಾರ ಹೇಳ್ಬೇಕಾಗಿತ್ತು, ಸಮಾವೇಶಗಳಲ್ಲಿ ಈ ವಿಚಾರ ಹೇಳ್ಬೇಕಾಗಿತ್ತು. ಯಾವುದೂ ಹೇಳಲೇ ಇಲ್ಲ. ಈಗ ಎಲೆಕ್ಷನ್ ಎಲ್ಲ ಮುಗೀತು, ಬಂತಾರೆ, ಬೆಂಗಳೂರಿಗೆ ಬರ್ತಾರೆ, ಅವಾಗೊಂದು ಮಾತು ಹೇಳ್ತಾರೆ, ತೆಲಂಗಾಣಕ್ಕೆ ಹೋಗಿ ಅಲ್ಲೊಂದು ಮಾತು ಹೇಳ್ತಾರೆ. ಇವ್ರಿಗೆ ಬೇಕಾಗಿರುವುದು ದೇಶ ಅಲ್ಲ ರೀ, ಇವ್ರಿಗೆ ಬೇಕಾಗಿರೋದು ದೇಶ ಅಲ್ಲ, ಇವ್ರಿಗೆ ಬೇಕಾಗಿರುವುದು ಕುರ್ಚಿ. ಇಡೀ ದೇಶ ಗೆಲ್ತಾರಂತೆ. ಯಾತಕ್ಕೆ ಗೆಲ್ತಾ ಇದಾರೆ ಅರ್ಥನೇ ಆಗ್ತಾ ಇಲ್ಲ ನಮಗೆ. ಇಷ್ಟು ಜನರನ್ನ ಇಷ್ಟೊಂದು ಮೂರ್ಖರನ್ನಾಗಿ ಮಾಡಬೇಕಾ? ಚಿನ್ನ ಖರೀದಿ ಮಾಡಬೇಡಿ, ಪೆಟ್ರೋಲ್ ಡೀಸೆಲ್ಗಳನ್ನು ಬಳಸಕ್ಕೆ ಹೋಗ್ಬೇಡಿ. ಅರೆ, ಚಿತ್ರದುರ್ಗದಲ್ಲಿ BS ಯಡಿಯೂರಪ್ಪನವರ ಏನೋ ಅಭಿಮಾನೋತ್ಸವ ಅಂತ ಮಾಡಿದ್ರಲ್ಲ, ಸಾವಿರಾರು ವೆಹಿಕಲ್ಗಳು ಬಂದ್ವಲ್ಲ, ಎಷ್ಟು ಡೀಸೆಲ್ ಎಷ್ಟು ಪೆಟ್ರೋಲ್ ಖರ್ಚಾಯ್ತು ಸ್ವಾಮಿ? ಯಾಕೆ ಇದನ್ಯಾಕೆ ತಡಿಲಿಲ್ಲ? ಗೃಹ ಸಚಿವರು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಲ್ಲ, ಭಾರತೀಯ ಜನತಾ ಪಕ್ಷದ ಶಾಸಕರು, ಸಂಸದರು ಎಲ್ಲರೂ ಭಾಗವಹಿಸಿದ್ರಲ್ಲ, ಸಚಿವರೆಲ್ಲ ಭಾಗವಹಿಸಿದ್ರಲ್ಲ, ಯಾತಕ್ಕೆ ಇದನ್ನು ತಡಿಲಿಲ್ಲ? ಇಲ್ಲಿ ಪೆಟ್ರೋಲು ಡೀಸೆಲ್ಲು ಇವೆಲ್ಲಾನು ಏನು ವೇಸ್ಟ್ ಆಗ್ಲಿಲ್ವಾ? ಭಾಷಣ ಮಾಡೋದಕ್ಕೋಸ್ಕರವಾಗಿ ನರೇಂದ್ರ ಮೋದಿ ಅವರನ್ನ ಉತ್ಸವ ಮೂರ್ತಿಯನ್ನಾಗಿ ಇಟ್ಕೊಂಡಿದ್ದಾರೆ. ಇದರ ಕಾರಣದ ಕೈಗಳು ಬೇರೆ ಇದ್ದಾವೆ. ಇದು ಜನರಿಗೆ ಅರ್ಥ ಆಗ್ತಾ ಇಲ್ಲ. ಈ ದೇಶವನ್ನ ವಿನಾಶದ ಅಂಚಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ದೇಶವನ್ನ ನಾವು ಉಳಿಸ್ತೀವಿ, ದೇಶವನ್ನ ಉಳಿಸ್ತೀವಿ ಅಂತ ಹೇಳ್ತಾ ಇದ್ದಂಥವ್ರು ಇವರು ಇವತ್ತು ಕೋವಿಡ್ ಟೈಮ್ನಲ್ಲಿ ನೋಡಿದ್ರೆ ಚಪ್ಪಾಳೆ ಹೊಡೀರಿ, ಶಂಕ ಊದ್ರಿ ಅಂತ ಹೇಳ್ಬಿಟ್ಟು ಅಲ್ಲಿ ಇಡೀ ಲಾಕ್ಡೌನ್ ಮಾಡಿಸಿ ಇಡೀ ವ್ಯವಸ್ಥೆನೇ ಹಾಳು ಮಾಡಿದಂಥವ್ರು ಇವರು. ಡಿಮಾನಿಟೈಸೇಷನ್ ಮಾಡ್ತೀನಿ, ಕಪ್ಪು ಹಣ ತರ್ತೇವೆ, ದೇಶದಲ್ಲಿರುವಂಥ ಕಪ್ಪು ಹಣ ಹೊರಗಡೆ ತರ್ತೀವಿ ಅಂತ ಹೇಳ್ಬಿಟ್ಟು ನೂರಾರು ಜನ ಸಾವಿಗೆ ಕಾರಣ ಆದರೂ ಇವತ್ತಿನವರೆಗೂ ಆ ಕಪ್ಪು ಹಣ ಎಲ್ಲೋಯ್ತು ಅಂತ ಗೊತ್ತಿಲ್ಲ. ವಿದೇಶದಿಂದ 100 ದಿವಸದಲ್ಲಿ ಕಪ್ಪು ಹಣ ತರ್ತೇವೆ, ನಮಗೆ ಅಧಿಕಾರ ಕೊಡಿ ಅಂತೇಳಿ 2014ರಲ್ಲಿ ಕೇಳಿದಂಥವ್ರು ಇವತ್ತು 12 ವರ್ಷ ತುಂಬಿ 13ನೇ ವರ್ಷಕ್ಕೆ ಬಿದ್ದಿದೆ. ಇವತ್ತಿನವರೆಗೂ ಆ ಕಪ್ಪು ಹಣ ಏನಾಯ್ತು ವಿದೇಶದಲ್ಲಿ ಅಂತ ಗೊತ್ತಿಲ್ಲ. ಇವರು ದೇಶದ ಬಗ್ಗೆ ಮಾತನಾಡ್ತಾರೆ. ಇವರು ದೇಶದ ಬಗ್ಗೆ ಮಾತನಾಡುವಂಥದ್ದು, ಇವರು ಧರ್ಮದ ಬಗ್ಗೆ ಮಾತನಾಡ್ತಾ ಇರುವಂಥದ್ದು ದೇಶದ ಒಳಿತಿಗಾಗಿ ಅಲ್ಲ, ಧರ್ಮದ ಒಳಿತಿಗಾಗಿ ಅಲ್ಲ. ಇವರು ಮಾತನಾಡ್ತಾ ಇರುವುದು ಇವರ ಕುರ್ಚಿಗಳನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ. ದೇಶದಲ್ಲಿ ಇವತ್ತು ಜನರು ಯಾವ ರೀತಿ ಪರದಾಡ್ತಾ ಇದ್ದಾರೆ, ಯಾವ ಸ್ಥಿತಿಗೆ ಹೋಗಿದ್ದಾರೆ, ಇದು ಬೇಕಾಗಿಲ್ಲ. ಎಲೆಕ್ಷನ್ ಮುಗಿದ ನಂತರ ಒಂದು ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಇವರು ಪ್ರಚಾರ ಮಾಡ್ತಾರೆ. ಒಬ್ರು ಸುವೇಂದು ಅಧಿಕಾರಿಗೆ ಮುಖ್ಯಮಂತ್ರಿ ಪಟ್ಟ ಅಂತ ಕೊಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಈ ದೇಶದ ಪ್ರಧಾನಮಂತ್ರಿ ತನ್ನ ಪಕ್ಷದ ಶಾಸಕರನ್ನ ಆಯ್ಕೆ ಮಾಡಿದಕ್ಕೆ ಉದ್ದುದ್ದ ಮಲ್ಕೊಂಡು ದೀರ್ಘದಂಡ ನಮಸ್ಕಾರ ಆಗ್ತಾರೆ ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳು ಯಾವ ಹಾದಿಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆಯಲ್ಲ. ಈ ದೇಶದ ಪ್ರಧಾನಮಂತ್ರಿಗಳ್ರಿ ಒಂದು ರಾಜಕೀಯ ಪಕ್ಷದವರು ಅಲ್ಲ. ಅವರು ಯಾವ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ? ಇದೇ ಸುವೇಂದು ಅಧಿಕಾರಿ ಲಂಚ ತಗೊಳ್ತಾ ಇರುವಂತಹ ವಿಡಿಯೋವನ್ನು ಹಾಕಿ ಇದೇ ನರೇಂದ್ರ ಮೋದಿ ಅವರು, ಇದೇ ಅಮಿತ್ ಶಾ ಅವರು ಮಾತನಾಡಿರುವಂಥದ್ದು. ಇವತ್ತು ಅವರನ್ನ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ಎಲ್ಲ ಕ್ಲೀನ್ ಆಯ್ತು ಅಂತ ತಿಳ್ಕೊಂಡು ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕಟ್ತೀರಿ, ಅವರಿಗೆ ಜೈಕಾರ ಹಾಕ್ತೀರಿ ಅಂತಂದ್ರೆ ಎಲ್ಲಿದೆ ರೀ ನೈತಿಕತೆ? ರೀ, ದೇಶ ಮುಖ್ಯ, ವ್ಯಕ್ತಿ ಅಲ್ಲ. ನಾವು 2014ರಲ್ಲಿ ದೇಶ ಮುಖ್ಯ, ದೇಶ ಮೊದಲು. ಅದಕ್ಕೋಸ್ಕರವಾಗಿ UPA1 UPA2 ಬೇಡ ಅಂತೇಳಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ ಅಥವಾ ಅಡ್ವಾಣಿಯವರು ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ, ಈ ದೇಶಕ್ಕೆ ಒಳ್ಳೇದಾಗಬೇಕು ಅಂತೇಳಿ ನಾವು ಸಹ ಪ್ರಚಾರ ಮಾಡಿದ್ದಂಥವ್ರು. ಇವತ್ತು ಈ ಹಂತಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ಇವರು ಬೇಕಾಗಿಲ್ರಿ. ದೇಶದ ಆರ್ಥಿಕತೆ ಏನಾದರೂ ಸದೃಢವಾಗಿದೆಯಾ? ಈ ದೇಶದ ಇಡೀ
ಸಂಪತ್ತು ಕೆಲವು ಜನರಲ್ಲಿ ಸೇರ್ಕೊಂಡಿದೆ. ಇವತ್ತು ಬಡವರಿಗೆ, ಮಧ್ಯಮ ವರ್ಗದವರಿಗೆ ಜೀವನ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಇವರು ಮೇಲ್ಗಡೆ ಸ್ಕೋರ್ ತೋರಿಸೋದೇನು, ಆರ್ಥಿಕತೆಯಲ್ಲಿ 4ನೇ ಸ್ಥಾನದಲ್ಲಿದ್ದೀವಿ, ಈಗ 6ನೇ ಸ್ಥಾನಕ್ಕೆ ಧುಮುಕಿದ್ದಾರೆ. ಇವರು ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ, ಮುಟ್ಟಾಳರನ್ನಾಗಿ ಮಾಡ್ತಾ ಇದ್ದಾರೆ. ಈ ಮಾಧ್ಯಮಗಳಿಗೆ ಕಿಂಚಿತ್ತಾದ್ರೂ ಮಾನ ಮರ್ಯಾದೆ ಅನ್ನೋದಿದ್ರೆ ಇವರಿಗೆ ಚೀಮಾರಿ ಹಾಕ್ಬೇಕಾಗಿತ್ತು. ಹಾಕ್ತಾ ಇದ್ದಾವ? ಹಾಕೋದಿಲ್ಲ. ಯಾಕೇಳಿ? ಅವರ ಕಡೆಯಿಂದ ಇವರಿಗೆ ರೆವಿನ್ಯೂ ಬರುತ್ತೆ, ಕಮರ್ಷಿಯಲ್ ಬರುತ್ತೆ. ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಏನೆಲ್ಲ ಪ್ರಚಾರವನ್ನ ಮಾಡಿದ್ರಲ್ಲ, ಪ್ರಶ್ನೆ ಮಾಡಬೇಕಾಗಿತ್ತಲ್ಲ. ದೇಶದ ಪರಿಸ್ಥಿತಿ ಹೀಗಿದೆ, ನಾವು ಇದನ್ನು ಪ್ರಶ್ನೆ ಮಾಡಬೇಕು ಅಂತ ಹೇಳ್ಬೇಕಾಗಿತ್ತಲ್ವಾ? ಮಾಡೋದಿಲ್ಲ ರೀ, ಮಾಡೋದಿಲ್ಲ. ಈ ದೇಶದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ನಾಗರಿಕ, ದೇಶವನ್ನು ಪ್ರೀತಿಸುವಂತಹ ಪ್ರತಿಯೊಬ್ಬ ನಾಗರಿಕ ಯೋಚನೆ ಮಾಡ್ತಾ ಇದ್ದಾನೆ. ಈ ದೇಶವನ್ನು ಉಳಿಸ್ಬೇಕು ಅಂತಂದ್ರೆ ಸುಳ್ಳು ಹೇಳುವಂತಹ, ದಾರಿ ತಪ್ಪಿಸುವಂತಹ ಇಂತಹ ಜನಪ್ರತಿನಿಧಿಗಳು ನಮಗೆ ಬೇಡ ಅಂತ ಪೈಪೋಟಿಗೆ ಬಿದ್ದುಬಿಟ್ಟಿದ್ದಾರೆ. ಇವನು ಫ್ರೀ ಕೊಟ್ಟ, ಅವನು ಫ್ರೀ ಕೊಟ್ಟ, ಇವನು ಫ್ರೀ ಕೊಟ್ಟ, ಅವನು ಫ್ರೀ ಕೊಟ್ಟ, ಇವನ ಏನು ಫ್ರೀ ಗ್ಯಾರಂಟಿಗಳನ್ನ ಟೀಕೆ ಮಾಡು, ಮತ್ತೆ ಇವರೇ ಫ್ರೀ ಕೊಡುವಂಥದ್ದು. ಯಾವ ಸಂದೇಶ ಕೊಡ್ತಾ ಇದ್ದೀರಿ? ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ ಅಂತೇಳಿ ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅಂತೇಳಿ ಜೈ ಶ್ರೀರಾಮನ್ನ ತಗೊಂಡ್ಬರ್ತೀರಿ, ಹಿಂದೂ ಧರ್ಮವನ್ನ ತೆಗೆದುಕೊಂಡು ಬರ್ತೀವಿ, ಐಗಿರಿ, ನಂದಿನಿ, ನಂದಿತ, ಮೇದಿನಿ ಅಂತೇಳಿ ಏನು ಹಾಡುಗಳನ್ನ ಹಾಡಿಸ್ತೀರಿ. ಯಾವ ಸಂದೇಶ ಕೊಡ್ತಾ ಇದ್ದೀರಿ? ದೇಶ ಮೊದಲು ರೀ, ದೇಶ ಉಳಿಸಿ, ದೇಶ ಉಳಿಸಿ ಅಂತ ಹೇಳ್ತಾ ಇದ್ದಾರಲ್ಲ ಪ್ರಧಾನಮಂತ್ರಿಗಳು. ದೇಶ ಉಳಿಸ್ಬೇಕು ಅಂದ್ರೆ ಮೊದಲು ಪ್ರಧಾನಮಂತ್ರಿಗಳ ಕುರ್ಚಿಯಿಂದ ಅವ್ರ ಕೆಳಗಡೆ ಇಳಿಬೇಕು, ಇಡೀ ಸರ್ಕಾರವನ್ನ ವಿಸರ್ಜನೆಗೊಳ್ಳಬೇಕು, ಬೇರೆಯವ್ರಿಗೆ ಅವಕಾಶ ಕೊಡಿ. ನಿಮಗೆ ನಿಜಕ್ಕೂ ದೇಶವನ್ನ ಉಳಿಸ್ಬೇಕು ಅನ್ನೋ ನಿಮಗೆ ಕಾಳಜಿ ಇದ್ದರೆ, ದೇಶದ ಮೇಲೆ ಅಭಿಮಾನ ಇದ್ದರೆ ಫಸ್ಟ್ ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕರೆ ಕೊಟ್ಟಿದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕರೆ ಕೊಟ್ಟಿದ್ರು, ಒಂದು ಹೊತ್ತು ಊಟ ಬಿಡಿ ಅಂತೇಳಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಮ್ಮ ಪ್ರಧಾನಮಂತ್ರಿ ಆಗಿದ್ದಂಥ ಅಷ್ಟು ದಿನವೂ ಸಹ ಜನರ ಹಣವನ್ನು ಒಂದು ಚೂರು ಖರ್ಚು ಮಾಡ್ತಾ ಇರಲಿಲ್ಲ. ಇವತ್ತಿನ ಪ್ರಧಾನಮಂತ್ರಿಗಳು ಇವರು ಬೆಂಗಳೂರಿಗೆ ಬರ್ತಾರೆ, ಇವರು ತೆಲಂಗಾಣಗೆ ಓಡ್ತಾರೆ ಅಂತಂದ್ರೆ ಇವರಿಗೆ ಬೆಂಗಾವಲು ಗಾಡಿಗಳಿಗೆ ಎಷ್ಟು ಡೀಸೆಲ್, ಎಷ್ಟು ಪೆಟ್ರೋಲ್ ಖರ್ಚು, ಇವರಿಗೆ ವೇದಿಕೆಗಳನ್ನ ಮಾಡ್ತಾರಲ್ಲ, ವೇದಿಕೆಗೆ ಬರುವಂಥವ್ರು ಎಷ್ಟು ಡೀಸೆಲ್, ಎಷ್ಟು ಪೆಟ್ರೋಲ್, ಎಷ್ಟು ಖರ್ಚು. ಯಾಕೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ವಾ? ಈ ದೇಶದ ಪ್ರಧಾನಮಂತ್ರಿ ವಿದೇಶಕ್ಕೆ ಹೋಗ್ತಾರೆ, ಸ್ಪೆಷಲ್ ಫ್ಲೈಟ್ ಮಾಡ್ಕೊಂಡಿದ್ದಾರೆ, ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿಕೊಂಡು ಸ್ಪೆಷಲ್ ಫ್ಲೈಟ್ ಮಾಡ್ಕೊಂಡಿದ್ದಾರೆ ಇವರು ವಿದೇಶಕ್ಕೆ ಹೋಗೋಕ್ಕೆ. ಅದೆಲ್ಲ ಖರ್ಚಲ್ವಾ? ಅದರಲ್ಲಿ ಏನು ಪೆಟ್ರೋಲ್, ವೈಟ್ ಪೆಟ್ರೋಲ್ ಯೂಸ್ ಆಗಲ್ವಾ? ಇವರ ಪಕ್ಷದ ನಾಯಕರುಗಳು ಇವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಲಕ್ಷಾಂತರ ಜನವನ್ನ ಸೇರಿಸ್ತಾರೆ. ಯಾಕೆ? ಸರಳವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಒಂದು ಮಾದರಿ ಆಗಬಾರ್ದಾ? ಯಾತಕ್ಕಾಗಲ್ಲ ರೀ? ಭಾಷಣ ಮಾಡ್ತೀರಾ ಪ್ರಧಾನಮಂತ್ರಿಗಳೇ? ನಿಮ್ಮನ್ನ ಉತ್ಸವ ಮೂರ್ತಿಯನ್ನು ಹಾಕೊಂಡು ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ. ದೇಶವನ್ನು ಉಳಿಸುವಂತ ಕೆಲಸ ನಾವು ಮಾಡದ ಹೋದ್ರೆ ಇಡೀ ದೇಶ, ಇವತ್ತು ಹೇಳ್ತಾ ಇದ್ದಾರಲ್ಲ, ಚಿನ್ನವನ್ನ ಖರೀದಿ ಮಾಡಕ್ ಹೋಗ್ಬೇಡಿ, ಪೆಟ್ರೋಲ್ ಡೀಸೆಲ್ ಅನ್ನ ಉಳಿಸಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಆದಷ್ಟು ಪಬ್ಲಿಕ್ ಸರ್ವಿಸ್ ಅನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರಲ್ಲ. ನೀವು ಮಾಡ್ತಾ ಇರೋದು ಏನ್ರಿ? ನೀವು ಮಾಡ್ತಾ ಇರೋದು ಏನು? ನಿಮ್ಗೆ ಐಷಾರಾಮಿ ಜೀವನ. 850 ಸಂಸದರು ಬೇಕಂತೆ. ಈಗಿರುವಂಥ 543 ಸಂಸದರಿಗೆ ನಾವು ಕೊಡ್ತಾ ಇರುವುದೇ ವೇಸ್ಟು. ನಿಮಗೆ ಭತ್ಯೆ ಕೊಡ್ತಾ ಇದ್ದೀವಿ, ನಿಮಗೆ ಐಷಾರಾಮಿ ಜೀವನ ಮಾಡೋದಕ್ಕೆ ಬಂಗಲೆಗಳನ್ನು ಕೊಡ್ತಾ ಇದ್ದೀವಿ, ನಿಮಗೆ ಸ್ಯಾಲ್ರಿ ಕೊಡ್ತಾ ಇದ್ದೀವಿ, ನಿಮಗೆ PA ಕೊಡ್ತಾ ಇದ್ದೀವಿ, ಎಲ್ಲವನ್ನೂ ಕೊಡ್ತಾ ಇದ್ವಿ, ಎಲ್ಲವನ್ನೂ ವೇಸ್ಟ್. ನಿಮ್ಮಿಂದ ಈ ದೇಶಕ್ಕೆ ಯಾವುದೇ ರೀತಿಯಾದಂತಹ ಲಾಭ ಆಗ್ತಾ ಇಲ್ಲ, ಅನುಕೂಲ ಆಗ್ತಾ ಇಲ್ಲ. ಬದಲಿಗೆ ಈ ದೇಶದ ಸಂಪತ್ತನ್ನು ನೀವು ಬಳಸ್ಕೊಳ್ತಾ ಇದ್ದೀರಿ. ಎಂತೆಂತಹ ಸುಳ್ಳುಗಳು, ಎಂತೆಂತಹ ದಾರಿ ತಪ್ಪಿಸುವಂತಹ ಮಾತುಗಳು. ಯಾತಕ್ಕೋಸ್ಕರವಾಗಿ? ಈ ದೇಶ ಭಾರತ ಸ್ವತಂತ್ರ ಆಗೋದಕ್ಕೆ ಲಕ್ಷಾಂತರ ಜನ ಬಲಿದಾನ ಮಾಡಿದ್ದಾರೆ. ನಿಮಗೆ ಚುನಾವಣೆ ಮಾಡಬೇಕು, ಕಪ್ಪು ಹಣವನ್ನ ಹೊರಗಡೆ ತರ್ತೀವಿ, ಯಾರೊಬ್ಬರ ಕೈನಲ್ಲಿ ಕಪ್ಪು ಹಣ ಇರಬಾರ್ದು ಅಂತ ಹೇಳಿದಂಥವರು ಇವತ್ತು ಚುನಾವಣೆಗಳಿಗೆ ಒಂದೊಂದು ಓಟಿಗೆ 2,000, 3,000, 5,000 ಕೊಡ್ತಾ ಇದ್ದೀರಲ್ಲ. ಆಪರೇಷನ್ ಕಮಲ ಮಾಡಿಕೊಂಡು ಶಾಸಕರನ್ನ ಖರೀದಿ ಮಾಡ್ತಾ ಇದ್ದೀರಲ್ಲ. ಯಾವುದ್ರಿ ಇದು? ಯಾವ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಿ? ದೇಶವನ್ನ ಉಳಿಸ್ರಿ, ಭಾರತ ಉಳಿಸಿ. ಬ್ರಿಟಿಷರ ಕೈಯಿಂದ ನಾವು ಭಾರತವನ್ನ ಉಳಿಸಿ ಸ್ವತಂತ್ರಗೊಳಿಸ್ಕೊಂಡ್ವಿ. ನಿಮ್ಮ ಕೈನಲ್ಲಿ ದೇಶವನ್ನ ಕೊಟ್ಟು ಇವತ್ತು ವಿಲನೆ ಒದ್ದಾಡ್ತಾ ಇದ್ದೀವಿ ನಾವು. ಇವತ್ತು ವಿಲನೆ ಎಲೆಕ್ಷನ್ ಟೈಮ್ನಲ್ಲಿ ಹಿಂದೂ ಮುಸ್ಲಿಂ ಅಂತೆ ಭಾವನೆಗಳನ್ನ ಬಿತ್ತೋದಂತೆ, ಸೈನಿಕರನ್ನ ಕರ್ಕೊಂಡು ಬರೋದಂತೆ,
ದೇಶದ ಭದ್ರತೆ ಅಂತೆ, ಪಾಕಿಸ್ತಾನ ಅಂತೆ, ಮತ್ತೊಂದಂತೆ ಎಲೆಕ್ಷನ್ ಮುಗಿದ ನಂತರ ನೀವು ದೇಶವನ್ನು ಉಳಿಸೋದಕ್ಕೆ ಇವೆಲ್ಲ ಪಾಲನೆ ಮಾಡಬೇಕು. ಚಿನ್ನ ಖರೀದಿ ಮಾಡಬೇಡಿ, ಪೆಟ್ರೋಲ್ ಡೀಸೆಲ್ ಉಳಿಸಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸಿ, ಸಾವಯವ ಕೃಷಿ ಮಾಡಿ. ಯಾಕೆ ಇಷ್ಟು ದಿವಸ ಏನಾಗಿತ್ತು? ಚುನಾವಣಾ ಭಾಷಣಗಳಲ್ಲಿ ಯಾವತ್ತಾದರೂ ಈ ವಿಚಾರವನ್ನು ಹೇಳಿದ್ರ? ಯಾವತ್ತಾದರೂ ಈ ವಿಚಾರಗಳನ್ನು ಒಂದೇ ಒಂದು ವಿಚಾರ ಇವತ್ತು ತೆಲಂಗಾಣ ಬೆಂಗಳೂರಿನಲ್ಲಿ ಹೇಳ್ತಾರಲ್ಲ, ಯಾವತ್ತಾದರೂ ಚುನಾವಣಾ ಭಾಷಣಗಳು ನೂರಾರು ರ್ಯಾಲಿಗಳನ್ನು ಮಾಡಿದ್ರಲ್ಲ, ಒಂದು ರ್ಯಾಲಿಯಲ್ಲಾದರೂ ಚಿನ್ನ ಖರೀದಿ ಮಾಡಬೇಡ್ರಿ, ಪೆಟ್ರೋಲ್ ಡೀಸೆಲ್ ಬಳಸಕ್ಕೆ ಹೋಗ್ಬೇಡ್ರಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸಿ, ಕೃಷಿಯಲ್ಲಿ ಸಾವಯವ ಕೃಷಿ ಮಾಡ್ಕೊಳ್ಳಿ, ಯಾವತ್ತಾದರೂ ಹೇಳಿದಾರ ಇವರು? ಹೇಳೇ ಇಲ್ಲ. 13 ವರ್ಷದಿಂದ ಇವರು ಮಾಡ್ಕೊಂಡು ಬಂದಿರೋವಂಥದ್ದು ಇದೇನೆ. ಇಲ್ಲಿ ನಮಗೆ ಪಕ್ಷ ಅಲ್ಲ ಮುಖ್ಯ, ನಮಗೆ ವ್ಯಕ್ತಿ ಅಲ್ಲ ಮುಖ್ಯ, ನಮಗೆ ಬೇಕಾಗಿರುವುದು ನಮ್ಮ ದೇಶ ಉಳಿಬೇಕು. ನಮ್ಮ ದೇಶ ಉಳಿಬೇಕು ಅಂತಂದರೆ ನಾವು ಕಠಿಣವಾಗಿ ಮಾತಾಡಲೇಬೇಕಾದಂತಹ ಅನಿವಾರ್ಯತೆ. ಸತ್ತು ಹೋಗಿರುವಂತಹ ಮಾಧ್ಯಮಗಳ ಧ್ವನಿ ನಾವು ಮಾತಾಡಲೇಬೇಕಾಗುತ್ತೆ. ಮಾಧ್ಯಮಗಳು ಯಾವತ್ತೂ ಪ್ರಶ್ನೆ ಮಾಡೋದಿಲ್ಲ, ವಿಶ್ಲೇಷಣೆ ಮಾಡ್ತವೆ. ಅವಾಗ ಟೈಟಲ್ ಬೇಕು. ಅಮೆರಿಕ ಇರಾನ್ ಯುದ್ಧ ನಡೀತಾ ಇದೆ, ಪಾಕಿಸ್ತಾನದಲ್ಲಿ ಸಂಧಾನ ಆಗ್ತಾ ಇದೆ, ಬ್ರೇಕಿಂಗ್ ನ್ಯೂಸ್ ಕೊಡು. ರಾಜಕೀಯ ಪಕ್ಷಗಳ ಪ್ರಚಾರ ಸಭೆಗಳು ಬ್ರೇಕಿಂಗ್ ನ್ಯೂಸ್ ಕೊಡು. ತಮಿಳುನಾಡಲ್ಲಿ TVK ವಿಜಯ್ ಮುಖ್ಯಮಂತ್ರಿ ಆದರೂ ಅದ್ರ ಸುದ್ದಿ ಮಾಡು. ಈಗ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ, ಅದ್ರ ಸುದ್ದಿ ಮಾಡು. ಇಷ್ಟೇ ಇವ್ರಿಗೆ ಬೇಕಾಗಿರುವಂಥದ್ದು. ಇವರಿಗೆ ದೇಶ ಬೇಕಾಗಿಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ದಾರಿ ತಪ್ಪಿಸುವಂತಹ ಮಾತುಗಳನ್ನು ಮಾತಾಡೋದಿಲ್ಲ. ಈ ದೇಶವನ್ನು ಉಳಿಸಿ ಅಂತ ಹೇಳ್ತೀವಿ, ಈ ಧರ್ಮವನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತೀವಿ, ಮಾಧ್ಯಮಗಳು ದಾರಿ ತಪ್ಪಬೇಡಿ ಅಂತ ಹೇಳ್ತೀವಿ, ಯುವಕರು ತಮ್ಮ ಕರ್ತವ್ಯವನ್ನು ಎಚ್ಚೆತ್ಕೊಂಡು ನಿಭಾಯಿಸ್ರಿ ಅಂತ ಹೇಳ್ತಾ ಇದ್ದೀವಿ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.